ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾಮಿನೇಷನ್ ಮಸಿಯಲ್ಲಿ ಸ್ನಾನ ಮಾಡಿದ ಸ್ಪರ್ಧಿಗಳು ಸಂಗೀತ ಆಯಿತು. ಈಗ ಡ್ರೋನ್ ಪ್ರತಾಪ್ ಮೇಲೆ ವಿನಯ್ ಕಣ್ಣು. ಬಿಗ್ ಬಾಸ್ ದಿನದಿಂದ ದಿನಕ್ಕೆ ರೋಚಕತೆಯನ್ನು ಪಡೆದುಕೊಂಡು ಮುಂದೆ ಸಾಗುತ್ತಿದೆ. ಬಿಗ್ ಬ್ರೇಕಿಂಗ್ ನ್ಯೂಸ್ ಟಾಸ್ಕ್ಗಳಲ್ಲಿ ಸ್ಪರ್ಧಿಗಳಿಗೆ ಎಂತಹ ಅಭಿಪ್ರಾಯವಿದೆ ಎಂಬುದನ್ನು ಹೊರಹಾಕಿದ್ದಾರೆ. ಪದೇ ಪದೇ ಸಿರಿ ಅವರನ್ನೇ ತುಕಾಲಿ ಸಂತೋಷ್ ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಮಾಡುತ್ತಿದ್ದು, ಅದು ಸಿರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಇದಕ್ಕಾಗಿ ತುಕಾಲಿ ಸಂತೋಷ್ ಅವರಿಗೆ ನೀವು ಇಲ್ಲಿಂದ ಇಲ್ಲಿಗೆ ತಂದಿಡುವ ಕೆಲಸ ಮಾಡುತ್ತೀರಿ ಎಂದು ಕಿಡಿಕಾರಿದ್ದಾರೆ. ಇದಕ್ಕೆ ತುಕಾಲಿ ಸಂತೋಷ್ ಕೋಪ ಮಾಡಿಕೊಂಡು ಸಿರಿ ಅವರ ಮೇಲೆ ಕೂಗಾಡಿದ್ದಾರೆ. ಇನ್ನು ಎಂದಿನಂತೆ ವಿನಯ್ ಸಂಗೀತ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಆದರೆ ಇಲ್ಲಿ ಸಂಗೀತ ಕಾರ್ತಿಕ್ಗೆ ಕ್ಷಮೆ ಕೇಳಿದ್ದಾರೆ. ಮತ್ತೆ ಮೊದಲಿನಂತೆ ಕಾರ್ತಿಕ್ ಜೊತೆಗೆ ಇರಬೇಕು ಎಂದು ಬಯಸುತ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ವಾರದ 2ನೇ ದಿನವೇ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ. ಸ್ಪರ್ಧಿಗಳ ಎದೆಯಲ್ಲಿ ಡವಡವ ಶುರುವಾಗಿದೆ. ಯಾಕೆಂದರೆ ಬಿಗ್ ಬಾಸ್ 11ನೇ ವಾರಕ್ಕೆ ಕಾಲಿಟ್ಟಿದ್ದು 70 ದಿನಗಳು ಪೂರೈಸಿದೆ. ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಇರುತ್ತದೆ. ಪ್ರತಿ ವಾರವೂ ಬಿಗ್ ಬಾಸ್ ಮನೆಯಿಂದ ಒಬ್ಬರು ಅಥವಾ ಇಬ್ಬರು ಅಥವಾ ಮೂವರು ಮನೆ ಬಿಟ್ಟು ಹೋಗುವ ಪ್ರಸಂಗವೂ ಕೂಡ ಬರುತ್ತದೆ. ಕೊನೆಗೆ 5 ಮಂದಿ ಮನೆಯಲ್ಲೇ ಉಳಿದುಕೊಂಡು ಅವರಲ್ಲಿ ಇಬ್ಬರನ್ನು ಆಯ್ಕೆ ಮಾಡಿಕೊಂಡು ಒಬ್ಬರನ್ನು ವಿಜೇತರನ್ನಾಗಿ ಘೋಷಣೆ ಮಾಡಲಾಗುತ್ತದೆ. ಸದ್ಯಕ್ಕೆ ಇನ್ನು 30 ದಿನಗಳು ಬಾಕಿ ಇದ್ದು ಯಾರು ಮನೆಯಲ್ಲಿ ಉಳಿಯುತ್ತಾರೆ ಎಂದು ಕುತೂಹಲವಾಗಿದೆ. ಇನ್ನು ಮನೆಯಲ್ಲಿ ಬಣಗಳಾಗಿರುವ ಮೊದಲು ಆಟಗಳನ್ನೆಲ್ಲ ಆಡುತ್ತಿದ್ದರು. ಕಾಲ ಕಳೆದಂತೆ ಶತ್ರುಗಳೆಲ್ಲ ಮಿತ್ರರೆಲ್ಲ ಶತ್ರುಗಳಾಗುತ್ತಾ ಇದ್ದಾರೆ. ಈಗ ಕಾರ್ತಿಕ್, ತನಿಷ್ ಹಾಗೂ ಸಂಗೀತ ನಡುವೆಯೂ ಕೂಡ ಒಂದು ಅಂತರವಿದೆ. ಒಳ್ಳೆಯ ಸ್ನೇಹಿತರಾಗಿದ್ದು ಸಂಗೀತ ಆಡಿದ ಒಂದೇ ಒಂದು ಮಾತಿಗೆ ದೂರವಾಗಿದ್ದಾರೆ. ಇದು ಕೂಡ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಂದು ದಾಳವಾಗಿ ಬಳಸಿಕೊಳ್ಳಬಹುದು. ಇಂದು ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತಿರುವ ನಾಮಿನೇಷನ್ ಪ್ರಕ್ರಿಯೆ ವಿಭಿನ್ನವಾಗಿದೆ. ಬಕೆಟ್ನಲ್ಲಿ ಮಸಿಯ ನೀರನ್ನು ಇಟ್ಟಿದ್ದು ಯಾರು ನಾಮಿನೇಟ್ ಆಗುತ್ತಾರೋ ಅಂತವರ ಮೇಲೆ ನೀರನ್ನು ಹಾಕಲಾಗುತ್ತಿದೆ. ಮಸಿ ನೀರಿನಲ್ಲಿ ಸ್ನಾನ ಮಾಡಿದ ಸ್ಪರ್ಧಿಗಳು ವಿನಯ್ ಟಾರ್ಗೆಟ್ ಆದ ಡ್ರೋನ್ ಪ್ರತಾಪ್. ಇಂದು ನಡೆಯುತ್ತಿರುವ ನಾಮಿನೇಷನ್ ಪ್ರಕ್ರಿಯೆ ವಿಭಿನ್ನವಾಗಿದೆ. ಇನ್ನು ಒಂದು ಜಾಗದಲ್ಲಿ ಒಂದು ಸ್ಪರ್ಧಿಗಳು ಕುಳಿತುಕೊಳ್ಳುತ್ತಾರೆ. ಅವರು ನಾಮಿನೇಟ್ ಆಗುವವರು ಆಗಿದ್ದರೆ ಅಂತವರ ಮೇಲೆ ಬಕೆಟ್ನಿಂದ ಮಸಿಯ ನೀರನ್ನು ಸುರಿಸಲಾಗುತ್ತದೆ. ವಿನಯ್ ಅವರು ಪ್ರತಾಪ್ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಯಾವ ಕಾರಣಕ್ಕೆ ನಾನು ಪ್ರತಾಪ್ ಅನ್ನು ನಾಮಿನೇಟ್ ಮಾಡುತ್ತೇನೆ ಎಂದು ಸಹ ಹೇಳುತ್ತಾರೆ. ಪ್ರತಾಪ್ ಇತ್ತೀಚೆಗೆ ದಿನಗಳಲ್ಲಿ ನಮ್ಮೂರು ನಮ್ಮ ಹಳ್ಳಿ ಎಂಬ ಕಾರ್ಡ್ ಅನ್ನು ಪ್ಲೇ ಮಾಡುತ್ತಾ ಇದ್ದಾರೆ ಎಂದು ಹೇಳಿದ್ದಾರೆ. ಪ್ರತಾಪ್ ಹಳ್ಳಿ ಫ್ಲೇವರ್ಗಳನ್ನು ಹಿಂದೆ ಇಟ್ಟುಕೊಂಡು ಗೇಮ್ ಆಡುತ್ತಿರುವುದು ನನಗೆ ಇಷ್ಟವಾಗುತ್ತಿಲ್ಲ ಎಂದು ಹೇಳಿದ್ದಾರೆ. ಅದು ಯಾಕೋ ಗೊತ್ತಿಲ್ಲ. ವಿನಯ್, ನಮ್ರತಾ ಪದೇ ಪದೇ ಡ್ರೋನ್ ಪ್ರತಾಪ್ ಹೆಸರನ್ನು ಯಾವುದೇ ವಿಚಾರಕ್ಕೂ ತೆಗೆದುಕೊಳ್ಳುತ್ತಲೇ ಇರುತ್ತಾರೆ. ಈಗ ತನಿಷ ಕೂಡ ಈ ಸಾಲಿಗೆ ಸೇರಿದ್ದು ಪ್ರತಾಪ್ ಕಂಡರೆ ತನಿಷಾಗೆ ಇಷ್ಟವಾಗುತ್ತೇ ಇಲ್ಲ. ಮೊದಲು ಪ್ರತಾಪ್ ಅವರ ಜೊತೆಗೆ ಚೆನ್ನಾಗಿದ್ದರು. ಆದರೆ ಈ ನಡುವೆ ಪ್ರತಾಪ್ ಇಂದ ಅಂತರ ಕಾಯ್ದುಕೊಳ್ಳುತ್ತಾ ಇದ್ದಾರೆ. ಕಾರ್ತಿಕ್ ಮೇಲೆ ಕಂಡ ಕಾರುತ್ತಿರುವ ಮೈಕಲ್ ಅನ್ನು ನಾಮಿನೇಟ್ ಮಾಡಿದ ಮೈಕಲ್ ಯಾಕೋ ಕಾರ್ತಿಕ್ ಮೇಲೆ ದ್ವೇಷ ಕಾರುವಂತೆ ಕಾಣುತ್ತಿದ್ದು, ಅದು ಯಾಕೋ ಗೊತ್ತಿಲ್ಲ. ಈಗಂತೂ ಸಂಗೀತಳಿಂದ ಕಾರ್ತಿಕ್ ದೂರವಾದ ಮೇಲಂತೂ ಮೈಕಲ್ ಸಂಗೀತ ಅವರ ಹೆಸರನ್ನು ತೆಗೆದುಕೊಂಡು ಪ್ರಶ್ನೆ ಕೇಳುತ್ತಿದ್ದಾರೆ. ಮೈಕಲ್ ಸಂಗೀತ ಹೆಸರು ಹಿಡಿದುಕೊಂಡು ಪ್ರಶ್ನೆ ಕೇಳಿದಾಗೆಲ್ಲ ಕಾರ್ತಿಕ್ ಉತ್ತರ ನೀಡುತ್ತಲೇ ಇದ್ದರು. ಇಂದು ಕೂಡ ಮೈಕಲ್ ಕಾರ್ತಿಕ್ ಅವರು ಒಂದು ಫೇಕ್ ಫ್ರೆಂಡ್ಶಿಪ್ ಒಳಗಡೆ ಇದ್ದಾರೆ ಎನಿಸುತ್ತದೆ ಎಂಬ ಕಾರಣಕ್ಕೆ ನಾಮಿನೇಟ್ ಮಾಡಿದ್ದಾರೆ. ಕಾರ್ತಿಕ್ ಸರದಿ ಬಂದಾಗ ಮೈಕಲ್ ಅವರ ಹೆಸರನ್ನು ತೆಗೆದುಕೊಂಡು ಕಾರ್ತಿಕ್ ಮೈಕಲ್ ಕಾರಣವೇ ಇಲ್ಲದೆ ಒಪಿನಿಯನ್ ಹೇಳೋದು ಬರುತ್ತಾರೆ. ನಾಮಿನೇಷನ್ ಮಾಡೋದಕ್ಕೆ ಸರಿಯಾದ ರೀಸನ್ ಕೂಡ ಬಂದಿಲ್ಲ. ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ಇರಲು ಲಾಯಕಲ್ಲ ಎಂದಿದ್ದಾರೆ. ನಂತರ ಮೈಕಲ್ ಮುಖ ನೋಡಿಕೊಂಡು ಕಾರಣ ಕೊಡೋದು ಹೇಗೆ ಎಂದು ಹೇಳಿ ಬಕೆಟ್ನಲ್ಲಿದ್ದ ಮಸಿ ನೀರನ್ನು ತೆಗೆದುಕೊಂಡು ಮೈಕಲ್ ಮೇಲೆ ಸುರಿದಿದ್ದಾರೆ. ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಮನೆ ಸಂಕೀರ್ಣವಾಗುತ್ತಾ ಹೋಗುತ್ತಿದೆ. ಉಳಿದವರು ಯಾರು, ಹೋಗುವವರು ಯಾರು ಎಂದೆಲ್ಲ ವೀಕ್ಷಕರ ಕೈಯಲ್ಲಿ ಇದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.